ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಶಾಸಕರು ಸಿಡಿದೇಳುವ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿಯ ಬಗ್ಗೆ ನಾನು ವಿಡಿಯೋವನ್ನು ಮಾಡೋದಕ್ಕೆ ಬಂದಿದ್ದೀನಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಳೆದ 2 ವರ್ಷಗಳ ಹಿಂದೆ ಯಾವ ಭಾರತೀಯ ಜನತಾ ಪಕ್ಷದ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಿಚಾರವನ್ನು ಮುಂದೆ ಇಟ್ಟುಕೊಂಡು ಹೋರಾಟಗಳನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ಅಧಿಕಾರ ಬಂದು ಮೊದಲನೇ ವರ್ಷ ಅವರ ಸಾಧನೆ ಶೂನ್ಯ, 2ನೇ ವರ್ಷದ ಸಾಧನೆ ಕೂಡ ಬಹುತೇಕ ಶೂನ್ಯ ಅಂತ ಹೇಳಿ ಈಗಾಗಲೇ ನಮಗೆ ಇಡೀ ರಾಜ್ಯಾದ್ಯಂತ ನಮಗೆ ಒಂದು ಕರೆಗಳನ್ನು ಕೂಡ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಬನ್ನಿ, ಏನು ಈ ಒಂದು 2 ವರ್ಷದ ಸಾಧನೆ ಮತ್ತು ಅದೇ ಪಕ್ಷದ ಸ್ವಪಕ್ಷದ MLAಗಳು ಏನು ಹೇಳ್ತಾ ಇದ್ದಾರೆ ಇವತ್ತು ಅನ್ನೋದ್ರ ಬಗ್ಗೆ ಇಂತಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ, ಪ್ರಾರಂಭದಿಂದ ಕೂಡ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಕೇವಲ 5 ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರವನ್ನು ಹಿಡಿಯಿತು. ಹೀಗಾಗಿ ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಕೊಡೋದು ಬಿಡೋದು ಅದು ಬೇರೆ ವಿಚಾರ. ಕೇವಲ 5 ಗ್ಯಾರಂಟಿಗಳ ಆಮಿಷವನ್ನು ಒಡ್ಡಿ ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂತು. ಆದರೆ 2 ವರ್ಷಗಳ ಕಾಲ ಕಳಿತು, ರಾಜ್ಯದ ಅಭಿವೃದ್ಧಿ ಅತ್ಯಂತ ಕೀಳುಮಟ್ಟದಾಯಿತು. ಕೊನೆಯ ಪಕ್ಷ ಈ ರಾಜ್ಯದಲ್ಲಿ ಒಂದು 10, 20, 30, 40 ಕಿಲೋಮೀಟರ್ ನಿಮಗೆ ರೋಡ್ ಕೂಡ ಹಾಕೋದಕ್ಕೆ ಆಗಲಿಲ್ಲ, ಗುಂಡಿಗಳನ್ನು ಮುಚ್ಚೋದಕ್ಕಾಗ್ತಾ ಇಲ್ಲ. ಎಂತಹ ಪರಿಸ್ಥಿತಿ ಇದೆ ಅಂತ ಹೇಳಿದರೆ, ರಾಜ್ಯ ಸರ್ಕಾರಕ್ಕೆ ಏನು ಡೆಫಿಸಿಟ್ ಇದೆ, ಬಡ್ಜೆಟ್ಟಲ್ಲಿ ಹಣ ಇಲ್ಲ, ಎಕ್ಸ್ಚೆಕರ್ನಲ್ಲಿ ಹಣ ಇಲ್ಲ. ಹೀಗಾಗಿ ಅಭಿವೃದ್ಧಿ ಕುಂಠಿತವಾಗಿದೆ. ಇದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಈಗ ನಾನು ಹೇಳ್ತಕ್ಕಂಥ ಒಂದು ವಿಚಾರ ಏನು ಅಂತ ಹೇಳಿದರೆ, ಇತ್ತೀಚೆಗೆ B.R. ಪಾಟೀಲ್ ಅವರು ಯಾರು? ಈ B.R. ಪಾಟೀಲ್ ಅವರು ಒಬ್ಬ ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಸ್ವತಃ MLA ಅವರು ಅಷ್ಟೇ ಅಲ್ಲ, ಯೋಜನಾ ಆಯೋಗದ ಉಪಾಧ್ಯಕ್ಷರು ಕೂಡ ಆಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ B.R. ಪಾಟೀಲ್ ಅವರು ನಮಗೆ ತಿಳಿದಿರ್ತಕ್ಕಂಥ ಒಂದು ವಿಚಾರ ಏನು ಅಂತ ಹೇಳಿದರೆ, ಅವರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಪ್ರಾಮಾಣಿಕವಾಗಿ ತನ್ನ ರಾಜಕೀಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ತನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ತನ್ನ ಕ್ಷೇತ್ರದಲ್ಲಿ ಒಂದು ಶೌಚಾಲಯಗಳು ಕಟ್ಟೋಕ್ಕಾಗ್ತಾ ಇಲ್ಲ, ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ, ಸ್ಕೂಲ್ಗಳು ಕಟ್ಟೋಕ್ಕಾಗ್ತಾ ಇಲ್ಲ, ಪೇಂಟ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಶಾಲೆಗಳಿಗೆ. ಈ ರೀತಿ ಅನೇಕ ವಿಚಾರಗಳ ಬಗ್ಗೆ ಅವರು ನಿರಂತರವಾಗಿ ಹೇಳ್ತಾ ಬಂದಿದ್ದಾರೆ. ಆದರೆ ಮೊನ್ನೆ ಅವರು ಹೇಳಿರ್ತಕ್ಕಂಥ ಒಂದು ಗಂಭೀರವಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ, ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿದೆ, ವಸತಿ ಇಲಾಖೆಯಲ್ಲಿ ನಾನು ಲೆಟರ್ ಕೊಟ್ಟರೆ ಕೂಡ ಕೆಲಸಗಳಾಗ್ತಾ ಇಲ್ಲ. ಅದೇ ಲೆಟರ್ ಕೊಟ್ಟು ಜಮೀರ್ ಅಹಮದ್ ಖಾನ್ ವಸತಿ ಇಲಾಖೆಯ ಅವರ ಇಲಾಖೆಯಲ್ಲಿ ಅದೇ ಲೆಟರ್ ಕೊಟ್ಟು ಲಂಚವನ್ನು ಕೊಟ್ಟು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಇದು ನೇರವಾಗಿರ್ತಕ್ಕಂಥ ಒಂದು ಆರೋಪ. ನೋಡಿ, ಎಂತಹ ಗಂಭೀರವಾಗಿರ್ತಕ್ಕಂಥ ಆರೋಪ. B.R. ಪಾಟೀಲ್ ಅವರು ಸರಳ ಸಜ್ಜನಿಕೆಯ ಮತ್ತು ಪ್ರಾಮಾಣಿಕೆಯ ರಾಜಕಾರಣಿ. ಅವರು ಹೇಳಿದ್ದಲ್ಲಿ ಸತ್ಯ ಇದೆ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಅವರು ಹೇಳಿರೋದು ಸರಿ ಇದೆ ಅಂತ ಹೇಳಿ. ಏನೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಈ ರಾಜ್ಯದಲ್ಲಿ, ಈ ರಾಜ್ಯ ಸರ್ಕಾರ ಭ್ರಷ್ಟಾಚಾರವೇ ತನ್ನ ಕಾಯಕವನ್ನಾಗಿ ಮಾಡಿಕೊಂಡಿದೆ. ಮುಡಾ ಹಗರಣದಲ್ಲಿ ಸಾಕ್ಷಾತ್ ಮುಖ್ಯಮಂತ್ರಿ ಕುಟುಂಬದವರೇ ಅಪರಾಧ ಸ್ಥಾನದಲ್ಲಿದ್ದಾರೆ. ಅಷ್ಟೇ ಅಲ್ಲ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 137 ಕೋಟಿ ರೂಪಾಯಿಗಳಷ್ಟು ಅಕ್ರಮ ಮತ್ತು ಭ್ರಷ್ಟಾಚಾರವಾಯಿತು.
ಹೀಗೆ ನೋಡ್ತಾ ಇದ್ರೆ ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ 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 ತಾಂಡವವಾಡ್ತಾ ಇದೆ. ಸ್ವತಃ ಮಂತ್ರಿಗಳು ಹೇಳಿದ್ರು, ಈ ಭ್ರಷ್ಟಾಚಾರ ಆಗೋದ್ರಲ್ಲಿ ಕರ್ನಾಟಕ ನಂಬರ್ 1 ಇದೆ ಅಂತ ಹೇಳಿ ಈಗಾಗಲೇ ತಮ್ಮದೇ ಶಾಸಕರು ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳಿ ಸ್ವತಃ ಕಾಂಗ್ರೆಸ್ನ MLAಗಳು ಹೇಳ್ತಾ ಇದ್ದಾರೆ. ಸೊ ನಾನು ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ಬಂದ್ಬಿಡ್ತೀನಿ. BR ಪಾಟೀಲ್ ಅವರು ನೇರವಾಗಿ ಹೇಳ್ತಕ್ಕಂತಹ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪ ಏನು ಅಂತ ಹೇಳಿದ್ರೆ, ವಸತಿ ಇಲಾಖೆಯಲ್ಲಿ ದುಡ್ಡು ಕೊಟ್ಟವರಿಗೆ, ಲಂಚ ಕೊಟ್ಟವರಿಗೆ ಮಾತ್ರ ವಸತಿಗಳು ಆಗ್ತಾ ಇದ್ದಾವೆ, ನಮ್ಮ ಲೆಟರ್ಗಳಿಗೆ ಬೆಲೆ ಇಲ್ಲ, ಇದು ಅವರ ಆರೋಪ. ಆದರೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಯಾವ ರೀತಿ ಸ್ಪಂದಿಸ್ತಾರೆ, ಜಮೀರ್ ಖಾನ್ ಅವರು ವಸತಿ ಇಲಾಖೆಯ ಸಚಿವರು ಯಾವ ರೀತಿಯಾಗಿ ಅವರು ಇದಕ್ಕೆ ಸ್ಪಂದಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಕಾದು ನೋಡಬೇಕಾಗುತ್ತೆ. ಅಷ್ಟೇ ಅಲ್ಲ, BR ಪಾಟೀಲ್ ಒಬ್ಬರೇ ಅಲ್ಲ, ರಾಜು ಕಾಗೆ MLA, ಸ್ವತಃ ಕಾಂಗ್ರೆಸ್ನ MLA, ಗೋಪಾಲ್ ಕೃಷ್ಣ ಅವರು ಮೊಳಕಾಲ್ಮೂರಿನ MLA ಅವರು ಕೂಡ ಹೇಳಿದ್ರು, ಮನೆ ಅಸಹಾಯಕನಾಗಿದ್ದೀನಿ, ನಾನು ಗ್ರಾಮೀಣ ಭಾಗದಲ್ಲಿ ಒಂದು ಶೌಚಾಲಯವನ್ನು ಕಟ್ಟೋದಕ್ಕೆ ಆಗ್ತಾ ಇಲ್ಲ, ನಾನು ಯಾಕೆ MLA ಸ್ಥಾನದಲ್ಲಿ ಇದ್ದೀನಿ ಅನ್ನುವ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಗೋಪಾಲ್ ಕೃಷ್ಣ ಬೇಳೂರು ಅವರು ಕೂಡ ಒಂದು ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದರಲ್ಲಿ ವಸತಿ ಇಲಾಖೆಯಲ್ಲಿ ಖಂಡಿತವಾಗಿ ಕೂಡ BR ಪಾಟೀಲ್ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಅಕ್ರಮ ಆಗಿದೆ ಅನ್ನೋ ಒಂದು ಮಾತನ್ನು ಮಾರ್ಮಿಕವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಬೇಳೂರು ಗೋಪಾಲ್ ಕೃಷ್ಣ ಅವರು ಪ್ರಾಮಾಣಿಕವಾಗಿ ಒಂದೇ ಹೆಜ್ಜೆ ಮುಂದೆ ಹೋಗಿ ಈ ವಿಷಯದಲ್ಲಿ ಜಮೀರ್ ಖಾನ್ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಮಾಡಿಸಬೇಕು ಅನ್ನೋದ್ರ ಬಗ್ಗೆ ಸ್ವತಃ ತಮ್ಮದೇ ಆಗಿರ್ತಕ್ಕಂಥ MLA ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಅಭಿವೃದ್ಧಿ ಕುಂಠಿತವಾಗಿದೆ, ಯಾವುದೇ ಕಾರಣಕ್ಕೂ ಕೂಡ ಏನು ಇನ್ವೆಸ್ಟ್ಮೆಂಟ್ ರಾಜ್ಯಕ್ಕೆ ಬರ್ತಾ ಇಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಏನು ಹೇಳಿದ್ರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಮೊದಲನೇ ವರ್ಷದಲ್ಲಿ ಯಾವುದೇ ಕಾರಣಕ್ಕೂ MLA ಅವರು ಅನುದಾನವನ್ನು ಕೇಳಬೇಡಿ. ಹಾಗಾದರೆ 2ನೇ ವರ್ಷ ಏನಾಯಿತು? 2ನೇ ವರ್ಷ ಕೂಡ ಅನುದಾನ ಕೊಡ್ತಾ ಇಲ್ಲ. ಹೀಗಾಗಿ ಅನೇಕ MLAಗಳು ನಾವು ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಮುಂದೆ ಇಟ್ಟಿದ್ದಾರೆ. ಏನೇ ಆದರೂ ಕೂಡ ಮೇಲುನೋಟಕ್ಕೆ ಪ್ರೈಮಾ ಫೇಸಿ ಆಗಿ ವಸತಿ ಇಲಾಖೆಯಲ್ಲಿ ಖಂಡಿತವಾಗಿ ಕೂಡ ಭ್ರಷ್ಟಾಚಾರ ಆಗಿದೆ, ಅದನ್ನು ಯಾರು ಕೂಡ ಅಲ್ಲಗಳೆಯ ಹಾಗೆ ಇಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ಹೀಗಾಗಿ ನಾನು ಕೂಡ ಪ್ರಾಮಾಣಿಕವಾಗಿ ಒಂದು ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಈ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರವನ್ನು ನೀವು SITಗೆ ಕೊಡಿ, ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಥೆ ತನಿಖೆಯನ್ನು ಪ್ರಾರಂಭ ಮಾಡಿ, ತಪ್ಪಿತಸ್ಥರನ್ನು ನೀವು ಶಿಕ್ಷೆಗೆ ಗುರಿಪಡಿಸಿ ಅನ್ನುವ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ವಸತಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಣ್ಣ ವಿಡಿಯೋವನ್ನು ನಾವು ಮಾಡಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಕೃಷ್ಣಾರ್ಪಣಮಸ್ತು.